ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 3rd ಆಫ್ ಸೆಪ್ಟೆಂಬರ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಸಿಪ್ಲಾ, ಓಕೆನಾ. ಸೊ ಸೊ ಗೈಸ್, ಸಿಪ್ಲಾ ಸ್ಟಾಕ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ, ಓಕೆನಾ. ಸೊ ಫಸ್ಟು ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ದಿಸ್ ಝೋನ್, ಓಕೆನಾ. ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, this zone previously it was acting as an a resistance zone. Previously it was acting as an resistance zone. ಈ ಪಾಯಿಂಟ್ ಅಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ. ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಆಲ್ಸೋ ಪ್ರೈಸ್ ಈಸ್ ಆಲ್ಸೋ ಆನ್ ಸಪೋರ್ಟ್ ಝೋನ್, ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1, ಓಕೆನಾ. ಪಾಯಿಂಟ್ ನಂಬರ್ 2, ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಇದು ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿ ಅದ್ರದ್ದು ನೆಕ್ಲೈನ್, ಇದು ನೆಕ್ಲೈನ್ ಮೇಲಿದೆ. ನಾಳೆ ಐದರ್ ದಿಸ್ ನೆಕ್ಲೈನ್ ಕ್ಯಾನ್ ಬಿ ಬ್ರೋಕ್ ಆರ್ ಎಲ್ಸ್ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಪ್ರೈಸ್ ಮೇಲೆ ಹೋಗ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೋಡ್ಕೊಳ್ಳಿ, ನಾನು ರೀಸೆಂಟ್ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು ಗೋಲ್ಡನ್ ರೇಷಿಯೋ ದಟ್ ಈಸ್ 618 ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ. ಸೊ ಫಸ್ಟು ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆನಾ. ಏನಕ್ಕೆ ಅಂದರೆ, ಒಂದು ಪ್ರೈಸು ಸಪೋರ್ಟ್ ಮೇಲಿದೆ, ಅರ್ಥ ಆಯ್ತಾ. ಇನ್ನೊಂದು ಡಬಲ್ ಟಾಪ್ದು ನೆಕ್ಲೈನ್, ಹಾಗೇನೆ ಫಿಬೋನಾಚಿದು 618 ಲೆವೆಲ್ಸ್. ಸೊ ದಿಸ್ 3 ಕಂಡೀಷನ್ಸ್, ಬಿಕಾಸ್ ಆಫ್ ದೀಸ್ 3 ಕಂಡೀಷನ್ಸ್ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್, ಓಕೆನಾ. ಸೊ ನಾಳೆ ಯಾವ ಲೆವೆಲ್ಸ್ ಮೇಲೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1580 ಲೆವೆಲ್ಸ್, ಅರ್ಥ ಆಯ್ತಾ. ಅಂದರೆ ಈ ಲೆವೆಲ್ಸ್ 1580 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗಿದೆ ಬೈಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್, ದಟ್ ಈಸ್ 1590. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಟಾಪ್, ದಟ್ ಈಸ್ 1600. 1580 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1590 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 1600 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ 1555, ಅರ್ಥ ಆಯ್ತಾ. ಅವಾಗೇನಾಗುತ್ತೆ, ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಆಗುತ್ತೆ. ದಟ್ ವೋಂಟ್ ಬಿ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್, ಅರ್ಥ ಆಯ್ತಾ. ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1555. ಟಾರ್ಗೆಟ್ ನಂಬರ್ 1 is gonna be 1542, ಅರ್ಥ ಆಯ್ತಾ. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಬಾಟಮ್, ದಟ್ ಈಸ್ 1535. 1555 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತದಂಗೆ ಸೆಲ್ಲಿಂಗ್ ನೋಡಿ. 1542 will be our target number 1, 1535 will be our target number 2, ಅರ್ಥ ಆಯ್ತಾ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್, ಓಕೆನಾ. ಸೊ ಗೈಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಆನ್ ಅ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ resistance trend line. From facing resistance from this trend line, price has taken a dip, ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ. ದಿಸ್ ಝೋನ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್,
ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ಇಟ್ ವಿಲ್ ಆಕ್ಟ್ ಆಸ್ ಎನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಬೇಕಿದ್ರೆ ನೋಡಿ, ಪ್ರೀವಿಯಸ್ಲು ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ, ಇಲ್ಲಿ ಸಪೋರ್ಟ್, ಇಲ್ಲಿ ರೆಸಿಸ್ಟೆನ್ಸ್, ನಾವು ಸಪೋರ್ಟ್. ಅರ್ಥ ಆಯ್ತಾ? ಅದಲ್ದೇನೆ ನೋಡ್ಕೊಳ್ಳಿ, ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಎನ್ ಸಪೋರ್ಟ್. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಆಲ್ಸೋ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಇದು ಲೆಫ್ಟ್, ಇದು ಹೆಡ್, ಇದು ರೈಟ್ ಫಾರ್ಮೇಷನ್ ಅಲ್ಲಿ ಆಗ್ತಿದೆ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್. ಸೊ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1370. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟ್ರೆಂಡ್ ಲೈನ್, ದಟ್ ಈಸ್ 1380. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೆಟ್ 1390. 1370 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಕ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1380 will be our target number 1, 1390 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ಈ ಥರ ಬ್ರೇಕ್ ಡೌನ್ ಕೊಟ್ಟು 1360 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಬಾಟಮ್, ದಟ್ ಈಸ್ 1350. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಬಾಟಮ್, ದಟ್ ಈಸ್ 1344. 1360 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1350 will be our target number 1, 1344 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.